ಮನುಷ್ಯರು, ಪ್ರಾಣಿಗಳು, ವಸ್ತುಗಳು ಮಿಸ್ಸಿಂಗ್ ಆಗೋದು ಕಾಮನ್. ಆದರೆ ಇಲ್ಲಿ ಸಮುದಾಯ ಭವನಗಳು ಮಿಸ್ಸಿಂಗ್ ಆಗಿದ್ದಾವೆ. ಪುರಾತನ ಕಾಲದ ದೇವಸ್ಥಾನದ ಆವರಣದಲ್ಲಿ ಸಮುದಾಯ ಭವನ ಕಾಣೆಯಾಗಿದ್ದು ಪತ್ತೆ ಮಾಡುವಂತೆ ಎಸ್ಪಿ, ಡಿಸಿ, ಸಿಎಂ, ರಾಷ್ಟ್ರಪತಿಗಳಿಗೆ ಮನವಿಯನ್ನ ಮಾಡಲಾಗಿದೆ. ಇವಾಗ ರಾಷ್ಟ್ರಪತಿಗಳು ಪತ್ತೆ ಮಾಡುವಂತೆ ಸೂಚನೆಯನ್ನ ಕೊಟ್ಟಿದ್ದು ಸಾಕಷ್ಟು ಸುದ್ದಿಯನ್ನ ಮಾಡ್ತಾ ಇದೆ ಈ ಒಂದು ವಿಚಾರ. ಆ ಕುರಿತ ಒಂದು ವರದಿ ಇಲ್ಲಿದೆ. ಐತಿಹಾಸಿಕ ದೇಗುಲದಲ್ಲಿ ಸಮುದಾಯ ಭವನಗಳು ನಾಪತ್ತೆ. ಪತ್ತೆ ಮಾಡುವಂತೆ ರಾಜ್ಯ ಸರ್ಕಾರಕ್ಕೆ ರಾಷ್ಟ್ರಪತಿ ಸೂಚನೆ. ಗದಗ ಜಿಲ್ಲೆ ಸವಡಿ ಗ್ರಾಮ ಸಾಕಷ್ಟು ಪುರಾತನ ದೇವಾಲಯಗಳನ್ನು ಹೊಂದಿದೆ. ಆ ಪೈಕಿ ದೊಡ್ಡಲಿಂಗೇಶ್ವರ ದೇವಸ್ಥಾನ ಕೂಡ ಒಂದು. ಅಂದಾಜು 8 ಹಾಗೂ 9ನೇ ಶತಮಾನದಲ್ಲಿ ರಾಷ್ಟ್ರಕೂಟರು ಈ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ ಎನ್ನುವ ಇತಿಹಾಸವಿದೆ. ದೇಗುಲದ ಆವರಣದಲ್ಲಿದ್ದ ಸಮುದಾಯ ಭವನಗಳು ನಾಪತ್ತೆಯಾಗಿವೆಯಂತೆ. ಹೌದು ವೀಕ್ಷಕರೇ, ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಬೇಕಾಗಿದೆ. ಆದರೆ ಶ್ರೀ ದೊಡ್ಡಲಿಂಗೇಶ್ವರ ದೇವಸ್ಥಾನದ ಆವರಣದಲ್ಲಿ ಸಮುದಾಯ ಭವನಗಳು ನಿರ್ಮಾಣ ಮಾಡಲಾಗಿದೆ ಎಂದು ದಾಖಲೆಗಳು ಹೇಳ್ತಿವೆ. ಆದರೆ ಆ ಸ್ಥಳದಲ್ಲಿ ಸಮುದಾಯ ಭವನಗಳೇ ಇಲ್ಲ. ಹೀಗಾಗಿ ಸಮುದಾಯ ಭವನ ಪತ್ತೆ ಮಾಡುವಂತೆ ರೋಣ ಗ್ರಾಮಸ್ಥರು ತಹಸೀಲ್ದಾರ್, ಜಿಲ್ಲಾಧಿಕಾರಿ, ಪೊಲೀಸ್ ವರಿಷ್ಠಾಧಿಕಾರಿಗಳು, ಸಿಎಂ ಕಚೇರಿ ಸೇರಿದಂತೆ ರಾಷ್ಟ್ರಪತಿಗಳಿಗೆ ಮನವಿ ಮಾಡಿದ್ರು. ಈಗ ರಾಷ್ಟ್ರಪತಿಗಳು ಸರ್ಕಾರಕ್ಕೆ ಪತ್ತೆ ಮಾಡುವಂತೆ ಸೂಚನೆ ನೀಡಿದ್ದಾರಂತೆ. ಇದು ಪುರಾತನ ಕಾಲದ ದೇವಸ್ಥಾನ ಇದೆ. ಇದಕ್ಕೆ ಸಮುದಾಯ ಭವನ ಕಳೆದಿದೆ ಅಂತೆ ನಾನು ಕರ್ನಾಟಕ ಸಿಎಂ ಸಾಹೇಬರು ಮತ್ತು ಪೊಲೀಸ್ ಇನ್ಸ್ಪೆಕ್ಟರ್ಸು ಎಲ್ಲ ಅಧಿಕಾರಿಯರು, DC, ತಹಶೀಲ್ದಾರ್, ತಲಾಟಿ, ಸೆಂಟ್ರಲ್ ಗೌರ್ಮೆಂಟು, ರಾಷ್ಟ್ರಪತಿ ಅವರಿಗೆ ಎಲ್ಲರಿಗೂ ಮೇಲ್ ಹಾಕಿದ್ದೆ ಇದು ಸಮುದಾಯ ಭವನ ಹುಡುಕಾಡಿ ಕೊಡಿ ಅಂತಂದು. ಇವತ್ತಿಗೂ ಎಲ್ಲಿಂದ ನಮಗೆ ಉತ್ತರ ಇಲ್ಕರಿ ಕೆಲಸ ಅಂದರೆ ಏನು ರೆಸ್ಪಾನ್ಸ್ ಬಂದಿಲ್ಲ. ಸಮುದಾಯ ಭವನ ಹುಡುಕಾಡಿ ಕೊಡಿ ಅಂತಂದು. ಸಮುದಾಯ ಭವನ ನಮ್ಗೆ ಹುಡುಕಾಡಿ ಕೊಡಬೇಕು. ಇನ್ನು ಶ್ರೀ ದೊಡ್ಡಲಿಂಗೇಶ್ವರ ದೇವಸ್ಥಾನದ ಆವರಣದಲ್ಲಿ ಆಸ್ತಿ ನಂಬರ್ 886/B ಯಲ್ಲಿ ಸಮುದಾಯ ಭವನ ಇದೆ ಅಂತ ದಾಖಲೆಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಸವಡಿ ಗ್ರಾಮ ಪಂಚಾಯಿತಿ ನೀಡದ ಉತ್ತರದಲ್ಲಿ ಸಮುದಾಯ ಭವನ ಇದೆ ಅಂತ ದಾಖಲಾತಿಯನ್ನು ನೀಡಲಾಗಿದೆ. ಇದನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡು ರಾಷ್ಟ್ರಪತಿಗಳಿಗೆ ಮನವಿ ಮಾಡಿದ್ರು. ನಾವು ಸಣ್ಣವ್ರದ್ಲೆ ಈ ಗುಡಿ ನಮ್ಮ ಹಿರಿಯರು ಮಾಡ್ಕೊಂಡು ಬಂದಿದ್ರು. ಆಮೇಲೆ ಇದು ಇತಿಹಾಸದಾಗ ನೋಡಿದ್ರೆ ದುರ್ಗ ಶಿವದ ಕಾಳದ್ದು ಐತಂತ ಆ ಟೈಮದ್ದು. ಅದಕ್ಕೆ ಎಲ್ಲವಲ್ಲಿಯೂ ಮೇಲೆ ಹಾಕೈತಿ. ಮೇಲೆ ಕೂತ್ರು ಬಂದವು ರಾಷ್ಟ್ರಪತಿದು, CMಗೂ ಬಂದೈತಿ. ಮತ್ತು ಇಲ್ಲೇ ಪಂಚಾಯತಿ ಒಳಗೆ ನಾ ಸ್ವತಃ ಹೋಗಿ ಉತ್ತರ ತಗೊಂಬಂದೀನಿ. ಗುಡಿದು ಒಂದು ಗುಡಿದು ಕೊಟ್ಟಾರ 886/A ಗುಡಿದು. 886/A ದೊಡ್ಡೇಶ್ವರ ಸಮುದಾಯ ಭವನ 1, 2 ದೊಡ್ಡ ಬಸವೇಶ್ವರ ಸಮುದಾಯ ಭವನ 2 ಸಮುದಾಯ ಭವನಕ್ಕೆ ತಲಾ 3 ಲಕ್ಷ ಅನುದಾನ ಬಂದಿದೆ ಅಂತೆ. ಆದರೆ ಸಮುದಾಯ ಭವನ ಮಾತ್ರ ಈ ಸ್ಥಳದಲ್ಲಿ ಕಾಣಿಸ್ತಾ ಇಲ್ಲ. ಇನ್ನು 30 ವರ್ಷದಲ್ಲಿ ಮುಜರಾಯಿ ಇಲಾಖೆಯಿಂದ 15 ಲಕ್ಷ ರೂಪಾಯಿ ಹಣ ಬಂದಿದೆ. ಅದು ಕೂಡ ಸಮುದಾಯ ಭವನದ ಹೆಸರಿನಲ್ಲಿದೆ. ಹೀಗಾಗಿ ಭ್ರಷ್ಟಾಚಾರದ ವಾಸನೆ ಬಂದಿದ್ದು ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿದೆ. ಕಾಣೆಯಾದ ಸಮುದಾಯ ಭವನಗಳ ಕುರಿತು ತನಿಖೆ ಮಾಡಿ ಅಸಲಿ ಸತ್ಯವನ್ನು ಬಹಿರಂಗ ಮಾಡಬೇಕಾಗಿದೆ. ಮಂಜು ಪತ್ತರ್, ರಿಪಬ್ಲಿಕ್ ಕನ್ನಡ, ಗದಗ.